ಠಿಕಾಣಿ ಹೊಡಿದ ಮಂತ್ರಿ ಸಲುವಾಗಿ ಲಾಬಿ ಮಾಡಲಿಕ್ಕೆ ಅವ್ರ ಫೀಲ್ಡಿಗೆ ಹೋಗಿ ರೈತರ ಕುಂದು ಕೊರತೆಗಳನ್ನು ಕೇಳುವಂಥ ಕೆಲಸ ಮಾಡಬೇಕಾಯಿತು. ಅದು ಮಾಡಲಿಲ್ಲ. ಎಲ್ಲರೂ ಅಲ್ಲಿ ಠಿಕಾಣಿ ಹೂಡುವಂಥದ್ದು. ಮತ್ತು ಯಾವಾಗ ಡಿ ಕೆ ಅವರೆಲ್ಲ ಹೋಗ್ತಾರೆ ಅವರು ಕೂಡ ಅವರು ಹೋಗೋದು ಬರೋದು. ಇದರಿಂದ ಇಡೀ ರಾಜ್ಯದಲ್ಲಿ ಇವತ್ತು ಈ ರೈತರ ಸಮಸ್ಯೆಯನ್ನು ಇವತ್ತು ಯಾರೂ ಅದನ್ನು ನೋಡುವಂಥ ಪರಿಸ್ಥಿತಿ ಉಳಿದೇ ಇಲ್ಲ. ಮತ್ತು ರಾಜ್ಯ ಸರ್ಕಾರ ಸಹಿತ ಎಲ್ಲೋ ಒಂದು ಕಡೆ ನಿರ್ಲಕ್ಷ್ಯ ಮಾಡಿದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಬಯಸಿದ್ದೇನೆ. ಮತ್ತು ಇನ್ನೊಂದು ಭಾಳ ಮುಖ್ಯವಾಗಿ ಇವತ್ತು ರೈತರಿಗೆ ನೇರವಾಗಿ ಬರಬೇಕಾದ್ರೆ ಇಮಿಡಿಯೇಟ್ಲಿ ಬೆಳೆ ಪರಿಹಾರ ಆಗಲಿ, ಮತ್ತೊಂದು ಪರಿಹಾರ ದರ ಕೊಡುವಂಥದ್ದಾಗಲಿ, ಇದೆಲ್ಲ ಪ್ರೊಸೆಸ್ ಇಮಿಡಿಯೇಟ್ಲಿ ಚಾಲೂ ಆಗಬೇಕಾಗಿದೆ. ಆದರೆ ಎಲ್ಲೇ ಒಂದು ಕಡೆ ಸರ್ಕಾರಕ್ಕೆ ಹಣನೇ ಇಲ್ಲ. ಇವತ್ತು ಗ್ಯಾರಂಟಿ ಯೋಜನೆ ನಾವೇನು ಅಪೋಸ್ ಮಾಡಿಲ್ಲ. ಆದರೆ ಗ್ಯಾರಂಟಿ ಯೋಜನೆಯ ಮುಖಾಂತರ ಪ್ರತಿ ವರ್ಷ ಸುಮಾರು 50,000 ಕೋಟಿಗಿಂತ ಹೆಚ್ಚು ಹಣ ಅದಕ್ಕಾಗಿ ವಿನಿಯೋಗ ಆಗ್ತಾಯಿದೆ. ಹೀಗಾಗಿ ಡೇ ಟು ಡೇ ಅಭಿವೃದ್ಧಿ ಕೆಲಸ ಏನಾಗಬೇಕಾಗಿತ್ತು ರಾಜ್ಯದಲ್ಲಿ, ಯಾವುದೇ ಅಭಿವೃದ್ಧಿ ಕೆಲಸ ಆಗ್ತಾಯಿಲ್ಲ. ಇವತ್ತು ಕೇಂದ್ರ ಸರ್ಕಾರದ ಹಲವಾರು ಯೋಜನೆಗಳಿದ್ದಾವೆ. ಹೊಸ ರೈಲ್ವೆ ಲೈನ್ ಕೊಟ್ಟಿದ್ದಾರೆ, ರೈಲ್ವೆ ಲೈನಿಗೆ ಮಂಜೂರು ಮಾಡಿದ್ದಾರೆ, ಹಲವಾರು ನ್ಯಾಷನಲ್ ಹೈವೇ ಕೆಲಸ ನಡೀತಾ ಇದೆ. ಮತ್ತು ಅದರಲ್ಲಿ ಹೊಸದಾಗಿ ರೈಲ್ವೆ ಲೈನ್ ಮಂಜೂರಾದಂಥ ಸಂದರ್ಭದಲ್ಲಿ ಅದಕ್ಕೆ ಭೂ ಸ್ವಾಧೀನ ಮಾಡಿಸಿ ಲ್ಯಾಂಡು ಕಬ್ಜಾ ಕೊಡುವಂಥದ್ದು ರೈಲ್ವೆ ಡಿಪಾರ್ಟ್ಮೆಂಟ್, ಅದು ರಾಜ್ಯ ಸರ್ಕಾರ ಜವಾಬ್ದಾರಿ. ಆದರೆ ಇವತ್ತು ಎಷ್ಟೋ ಕಡೆ ಹೊಸ ರೈಲ್ವೆ ಲೈನದ್ದು ನಾವು ನೋಡ್ತಾ ಇದ್ದೇವೆ, ಭೂ ಸ್ವಾಧೀನದ್ದೆಲ್ಲ ಪ್ರೊಸೆಸ್ ಆಗಿದೆ. ಆದರೆ ಅದಕ್ಕೆ ಪರಿಹಾರವನ್ನು ಕೊಡಲಾರಂಥ ಪರಿಸ್ಥಿತಿ, ಯಾಕಂದರೆ ಹಣ ಇಲ್ಲ. ಒಂದೇ ಒಂದು ಉದಾಹರಣೆ ಕೊಡ್ತೀನಿ. ಈ ಬೆಳಗಾವಿ, ಕಿತ್ತೂರು, ಧಾರವಾಡ ಹೊಸ ರೈಲ್ವೆ ಲೈನ್ 1500 ಎಕರೆ ಜಮೀನನ್ನ ಭೂ ಸ್ವಾಧೀನಕ್ಕೆ ಫೈನಲ್ ನೋಟಿಫಿಕೇಷನ್ ಆಗಿದೆ. ಅದಕ್ಕೆ ಸುಮಾರು 400 ರಿಂದ 500 ಕೋಟಿ ಹಣ ಬೇಕು. ಆದರೆ ಇಲ್ಲಿವರೆಗೆ ರಾಜ್ಯ ಸರ್ಕಾರ ರಿಲೀಸ್ ಮಾಡಿದ್ದು ಬರೀ 50 ಕೋಟಿ. ನಮ್ಮನೆ ದಿಲ್ಲಿಯಲ್ಲಿ ಮೀಟಿಂಗ್ದಲ್ಲಿ ಕ್ವಶನ್ ಮಾಡಿದೆ ಡಿ ಕೆ ಶಿವಕುಮಾರ್ ಅವರಿಗೆ, ಅಲ್ಲಿ ನೀವು ಹಣನ ಬಿಡುಗಡೆ ಆಗೋದಿಲ್ಲ, ಕೇಂದ್ರ ಸರ್ಕಾರ ಒತ್ತಡ ತರುವಂಥದ್ದು ಮತ್ತೊಂದು ಏನೈತಿ, ನೀವೊಂದು 1700 ಎಕರೆದೊಳಗೆ ನೀವು ಅಟ್ಲೀಸ್ಟ್ 50% ಲ್ಯಾಂಡ್ ಅಕ್ವಿಷನ್ ಮಾಡಿ ರೈಲ್ವೆ ಕೊಟ್ಟರೆ ಕೆಲಸ ಚಾಲೂ ಆಗ್ತದೆ. ಹೀಗಾಗಿ ಇಡೀ ಒಂದು ರಾಜ್ಯದ ವ್ಯವಸ್ಥೆಯಲ್ಲಿ ಎಲ್ಲ ಯೋಜನೆಗಳು ನೆನೆಗೋದಿ ಬಿದ್ದಾವೆ. ಈಗ ಅಪರ್ ಕೃಷ್ಣ ಪ್ರಾಜೆಕ್ಟು, ಇದಕ್ಕೆ 3ನೇ ಹಂತದ್ದು 3ನೇ ಸ್ಟೇಜದ್ದು ಕೆಲಸ ನಾವು ಚಾಲೂ ಮಾಡಬೇಕು. ಅದಕ್ಕಾಗಿ ಇವತ್ತು 1000 ಎಕರೆ ಜಮೀನನ್ನ ಅಕ್ವೈರ್ ಮಾಡಬೇಕಾಗುತ್ತೆ ಭೂ ಸ್ವಾಧೀನ. ಬಹುಶಃ ಇವತ್ತಿನ ಕ್ಯಾಲ್ಕುಲೇಷನ್ ಪ್ರಕಾರ ಆ ಭೂ ಸ್ವಾಧೀನ ಮಾಡಲಿಕ್ಕೆ 80,000 ಕೋಟಿ ಹಣ ಬೇಕು. ನೀವು ಪ್ರತಿ ವರ್ಷ 10,000 ಕೋಟಿ ಕೊಡ್ತೀರಂದ್ರೆ ಇಲ್ಲ, ಕೊಡಲಿಲ್ಲ. ಬರೀ 2,000 3,000 ಹಣ ಕೊಟ್ಟರೆ ಇವತ್ತು ಕೃಷ್ಣಾ ಮೇಲ್ದಂಡೆ ಯೋಜನೆ ಯಾವಾಗ ಮುಗಿಬೇಕು? ಹೀಗಾಗಿ ಏನೇನೋ ಸಭೆ ಹೇಳ್ಕೊತ ಹೇಳಿಬಿಟ್ರು ಅವ್ರು, ನಾವು 1 ಎಕರೆಗೆ ಇಷ್ಟು ಕೊಡ್ತೀವಿ ಅಷ್ಟು ಕೊಡ್ತೀವಿ ಅಂತೇಳಿ ಡಿಕ್ಲೇರ್ ಮಾಡಿದ್ರು. ಬಟ್ ಎಲ್ಲಿಯಾದರೂ ಒಂದು ಪೈಸಾ ಹಣ ರಿಲೀಸ್ ಆತನೋ ಇಲ್ಲ. ಹೀಗಾಗಿ ಅಪರ್ ಕೃಷ್ಣ ಪ್ರಾಜೆಕ್ಟ್ನಲ್ಲಿ ನಾವು ಎಷ್ಟು ನಮ್ಮ ಶೇರನ್ನು ತೆಗೆದುಕೊಳ್ಬೇಕು ಅದು ತೆಗೆದುಕೊಳ್ಳಲಾರ್ದಂಥ ಪರಿಸ್ಥಿತಿ ಇದೆ. ಆಲ್ಮಟ್ಟಿ ಎತ್ತರ ಮಾಡಬೇಕಾಗಿತ್ತು, ಅಣೆಕಟ್ಟು ಎತ್ತರ ಮಾಡಲಿಕ್ಕೆ ಭೂ ಸ್ವಾಧೀನ ಮಾಡ್ಕೋಬೇಕು, ಅದನ್ನು ನೀವು ಮಾಡಲಿಕ್ಕೆ ಆಗ್ತಿಲ್ಲ. ಹೀಗಾಗಿ ಎಲ್ಲ ಇಡೀ ಒಂದು ರಾಜ್ಯದಲ್ಲಿ ವ್ಯವಸ್ಥೆ ಇದು ಎಲ್ಲ ನೆನಗುದಿ ಬಿದ್ದಿದೆ, ತಟಸ್ಥ ಆಗಿದೆ. ಹೀಗಾಗಿ ಸರ್ಕಾರ ಸುಮ್ಮನೆ ಡಿ ಕೆ ಶಿವಕುಮಾರ್ ಅಲ್ಲಿ ಓಡಾಡೋದು ಇಲ್ಲಿ ಓಡಾಡೋದು ಕೆಲಸ ಮಾಡೋದು ಬಿಟ್ಟರೆ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸ ಶೂನ್ಯ ಆಗಿದೆ. ಜನ ಪರಿತಪಿಸ್ತಾ ಇದ್ದಾರೆ, ಯಾವಾಗ ಈ ಸರ್ಕಾರ ಹೋಗ್ತದಪ್ಪ ಅನ್ನುವಂಥ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ಅದಕ್ಕಾಗಿ ಇದಕ್ಕೆ ಮೂಲವಾಗಿ ಕಾಂಗ್ರೆಸ್ಸಿನ ಈ ನೀತಿ ಮತ್ತು ಬೆಳಗಿನ ಸಾಯಂಕಾಲ ಕೇಂದ್ರ ಸರ್ಕಾರ ಬೈಯುವಂಥದ್ದು ಮತ್ತೊಂದು. ಆದರೆ ಇವತ್ತು ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಇಡೀ ಒಂದು ದೇಶದಲ್ಲಿ ಬದಲಾವಣೆ ಗಾಳಿ ಬೀಸ್ತಾ ಇದೆ. ಇಡೀ ಜಗತ್ತಿನಲ್ಲಿ ಭಾರತಕ್ಕೆ ಒಂದು ಗೌರವ ಸ್ಥಾನ ಸಿಕ್ಕಿದೆ. ಮೂಲಭೂತ ಸೌಕರ್ಯ ಇಂಪ್ರೂವ್ಮೆಂಟ್ ಆಗುವಂಥದ್ದು ಅಥವಾ ಇಡೀ ಒಂದು ದೇಶದ ರಕ್ಷಣೆ ಮಾಡುವಂಥದ್ದು ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ನಡೀತಿದೆ. ಹೀಗಾಗಿ ಭಾರತ ದೇಶಕ್ಕೆ ಇಡೀ ಜಗತ್ತಿನಲ್ಲಿ ಒಂದು ಗೌರವದ ಸ್ಥಾನ ಇವತ್ತು ಸಿಕ್ಕಿದರೆ ಅದಕ್ಕೆ ಮೂಲ ಕಾರಣ ನರೇಂದ್ರ ಮೋದಿಯವರ ನಾಯಕತ್ವ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾರೆ. RSSಗೆ ಕಾರ್ಯಕರ್ತನಾಗಿ ಕೆಲಸ ಮಾಡಿದಂಥವ್ರು, ABP ಕೆಲಸ ಮಾಡಿದಂಥವ್ರು. ಹೀಗಾಗಿ ಅವತ್ತಿನ ಸರ್ಕಮ್ಸ್ಟೆನ್ಸಸ್ಸು ಏನಾಗಿದ್ದ ಪರಿಸ್ಥಿತಿ ಅವತ್ತು ಎಕ್ಸ್ಪ್ಲೇನ್ ಮಾಡಿದ್ದೆ ನಾನು. ಮತ್ತು ಆಮೇಲೆ ವಾಪಸ್ ಇಮಿಡಿಯೇಟ್ಲಿ ಅಮಿತ್ ಶಾ ಅವರು ದಿಲ್ಲಿಯಿಂದ ಫೋನ್ ಮಾಡಿ ಕರೆದ ಮೇಲೆ ಇಮಿಡಿಯೇಟ್ಲಿ ಮತ್ತೆ BJPಗೆ ರೀಜಾಯ್ನ್ ಆಗಿದ್ದೇನೆ. ಮತ್ತು MP ಟಿಕೆಟು ನೀವು ನಿಲ್ಲಬೇಕಂತ ಹೇಳಿದ್ರು. ಬೆಳಗಾವಿಯಿಂದ ಧಾರವಾಡ ಹಾವೇರಿ ಅಲ್ಲ, ಬೆಳಗಾವಿಯಿಂದ ನಿಲ್ಲಬೇಕು ಅಂತ ಬೆಳಗಾವಿ ಹೋಗಿ ನಿಂತು ಅಲ್ಲಿ ಜನರ ವಿಶ್ವಾಸ ಗಳಿಸ್ಕೊಂಡು ಅಲ್ಲಿಂದು ಅತಿ ಹೆಚ್ಚು ಮತಗಳ ಅಂತರಿಂದ ಗೆದ್ದು ಬಂದಿದ್ದೇನೆ. ಹೀಗಾಗಿ ನಾವು ಮೊದಲಿಂದು BJP ಕಮಿಟೆಡ್ ಇದ್ದಂಥ ವ್ಯಕ್ತಿ ಅವತ್ತಿನ ಪರಿಸ್ಥಿತಿ ಕೈಗೊಂಬೆಯಾಗಿ ಕೆಲವೊಂದು ಕಾರಣಗಳ ಸಲುವಾಗಿ ಅವತ್ತು ನಾನು ಹೋಗಿದ್ದೆ. ಮತ್ತು ಇಮಿಡಿಯೇಟ್ಲಿ ತಕ್ಷಣವೇ ಅಲ್ಲಿ MLC ಮಾಡಿದಾಗೂ ಸಹಿತ ರಾಜೀನಾಮೆ ಕೊಟ್ಟು ಹೊರಗಡೆ ಬಂದು ಇಮಿಡಿಯೇಟ್ಲಿ BJP ಜಾಯ್ನ್ ಆಗಿದ್ದೇನೆ. ಮತ್ತು ಅವತ್ತಿನ ಪರಿಸ್ಥಿತಿ ಒಳಗೆ ಅನಿವಾರ್ಯವಾದ ಪರಿಸ್ಥಿತಿಯಲ್ಲಿ ಅವತ್ತು ನಾನು ಕ್ಯಾಂಪೇನ್ ಮಾಡಿದ್ದೆ, ಇಲ್ಲಿನೂ ಬಂದಿದ್ದೆ ನಾನು. ಅದರಿಂದ ಕೆಲವೊಂದು ಪರಿಣಾಮಗಳು ಆಗಿದ್ದಾವೆ, ಇಲ್ಲ ಅನ್ನುವಂಥದ್ದಿಲ್ಲ. ಆದರೆ ಅವತ್ತಿನ ವ್ಯವಸ್ಥೆ ಹಾಗಿತ್ತು. ಅದಕ್ಕೆ ಇವತ್ತು ನಾನು ಯಾವಾಗಲೂ ಮೊದಲಿಂದು BJP ಕಮಿಟೆಡ್ ವ್ಯಕ್ತಿ. ಒಂದಾದರೂ ಕಂಪ್ಲೀಟ್ ಮಾಡ್ತೀವಿ ಅಂತ ಎದಿ ತಟ್ಟಿ ಹೇಳಿ ಅವರು ಶಿವಕುಮಾರ್ ಎಸ್ ಇದನ್ನು ಮುಗಿಸ್ತೇನಪ್ಪ ಅಂತೇಳಿ. ಇಲ್ಲ ನಾನು ಡಿ ಕೆ ಶಿವಕುಮಾರ್ ಅಲ್ಲಿ ದಿಲ್ಲಿ MP ಗಳ ಸಭೆಯಲ್ಲಿ ಹೇಳಿದೆ ನಾನು, ಇನ್ನು 500 ಕೋಟಿ ಸುಮಾರು ಬೇಕಾಗ್ತದೆ, 400-500 ಕೋಟಿ ಭೂ ಸ್ವಾಧೀನಕ್ಕೆ.
ಅದಕ್ಕೆ 50 ಕೋಟಿ ರಿಲೀಸ್ ಮಾಡಿದ್ರಿ. ಇನ್ನು ಉಳಿದದ್ದು ಹಣ ಯಾವಾಗ ಮಾಡ್ತೀರಿ ಅಂತಂದರೆ ನೋಟ್ ಮಾಡ್ಕೊಂಡು ಹೊರತು ದಾರಿ ಇಲ್ಲ. ಇದೇ ಪರಿಸ್ಥಿತಿ ಆಗಿದೆ. ಹೀಗಾಗಿ ರಾಜ್ಯ ಸರ್ಕಾರದ ಬಗ್ಗೆ ಜನರಲ್ಲಿ ಆಕ್ರೋಶ ಭಾಳ ಇದೆ. ಮತ್ತು ವಿಶೇಷವಾಗಿ ರೀ ಸರ್, ಈ ಕೃಷ್ಣ ಕೊಳ್ಳದ ಬಗ್ಗೆ ವಿಷಯ ಮಲತಾಯಿ ಧೋರಣೆ ಇದೆ ಈ ಸರ್ಕಾರ ಬಗ್ಗೆ. ಅಲ್ಲಿ ಬಿಡದಿಗೆ 2 ಕೋಟಿ 3 ಕೋಟಿ ಕೊಟ್ಟು 1 ಎಕರೆ ಖರೀದಿ ಮಾಡ್ತಾರೆ, ಭೂಸ್ವಾಧೀನ ಮಾಡ್ಕೋತಾರೆ. ಇಲ್ಲಿ 40 ಲಕ್ಷ ಕೊಟ್ಟು ನಮ್ಮ ಭೂಸ್ವಾಧೀನ ಮಾಡ್ಕೊಳ್ತಾ ಇರಲಿಲ್ಲ. ಕೃಷ್ಣ ಬಗ್ಗೆ ಯಾವತ್ತೂ ಈ ಸರ್ಕಾರದ ಮಲತಾಯಿ ಈ ಲಗುನವ್ರಿಗೆ ರಾಹುಲ್ ಗಾಂಧಿ, ಸುರ್ಜೇವಾಲಾ, ಸೋನಿಯಾ ಗಾಂಧಿ ಅವ್ರು ಭೇಟಿಯಾಗೋದು ಲಗುನೇ. ಅವರಿಂದ ಅಲ್ಲಿ ಮೇಲೆ ಹೈಕಮಾಂಡ್ ಭೇಟಿಯಾಗಿ ಕ್ಯೂ ಹಚ್ಚಿರ್ತಾರೆ ಮನೆ ಮುಂದೆ. ಅದು ಅವರು ಆ ಟೈಮ್ ಕೊಳ್ಳಾಗಿದ್ದರಿಂದ ಇಲ್ಲಿ ಡಿಲೇ ಆಗಿದೆ ಅಷ್ಟೇ. ಸಚಿವ ಸಂಪುಟ ವಿಸ್ತರಣೆ ಗದ್ದಲದೊಳಗಿದೆ.